Welcome to Sanmargaha classes. Question number 15 from Coromandel Fishers. What is sweeter than the sands at moonlight? ಸ್ಯಾಡ್ಸ್ ಎಟ್ ಮೂನ್ಲೈಟ್ ಅಂದ್ರೆ ಚಂದ್ರನ ಬೆಳಕಿನಲ್ಲಿ ಕಾಣುವಂತಹ ಮರಳುಗಳು. ಅದಕ್ಕಿಂತ ಸ್ವೀಟ್ ಆಗಿರೋದು ಏನು ಅಂತ ಕೇಳ್ತಾ ಇದ್ದಾರೆ. ಇಟ್ ಈಸ್ ಫಾರ್ 2 marks. You can see here in the picture. Okay. So in the poem, it is being described as the kiss of the spray and the dance of the wild foam's glee is sweeter than the sands at moonlight. The kiss of the spray and the dance of the winds, wild foam's glee is sweeter than the moonlight ಅಂತ ಹೇಳ್ತಾ ಇದ್ದಾರೆ poetess ಅಲ್ಲಿ. Okay, the kiss of the spray means in touch of sea water splashing on the fisherman. Okay, ಅದು ಕಿಸ್ ಮಾಡ್ತಾ ಇರುವಂತೆ ಅವರು ಅದನ್ನ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಕಿಸ್ ಆಫ್ ದ ಸ್ಪ್ರೇ ಅಂತಂದ್ರೆ ಏನು ಮಕ್ಕಳೇ? ಸಾಗರದ ನೀರು ಚಿಮ್ಮಿ ಅವರ ಮುಖಕ್ಕೆ ಸ್ಪ್ರೇ ಆಗ್ತಾ ಇರೋದು, ಅದನ್ನ ಕಿಸ್ಸಿಂಗ್ ಆಫ್ ದ ಸ್ಪ್ರೇ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಚಿಮ್ಮುವಂಥದ್ದು ಮುಖದ ಮೇಲೆ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ ಪಿಕ್ಚರ್ ಅಲ್ಲಿ ಅಲ್ವಾ? ಅದೇ ರೀತಿ ಡಾನ್ಸ್ ಆಫ್ ದ ವೈಲ್ಡ್ ಫೋಮ್ಸ್ ಅಂತಂದ್ರೆ ದ ಜಾಯಸ್ ಮೊಮೆಂಟ್ಸ್ ಆಫ್ ದ ಫೋಮಿ ವೇವ್ಸ್. ಅಲೆಗಳು ನೊರೆ ನೊರೆ ನೀರು ಬರ್ತಾ ಇರುತ್ತೆ, ನೀವು ಸಮುದ್ರದಲ್ಲಿ ನೋಡ್ತಾ ಇರ್ಬೋದು ಅಲ್ವಾ ಮಕ್ಕಳೇ? ಸೊ ಅಲೆ ಬಂದಾಗ ಆ ನೀರಿನಲ್ಲಿ ಫೋಮ್ಸ್ ಕಾಣಿಸ್ತಾ ಇರುತ್ತೆ. ಓಕೆ, ಸೊ ದ ಜಾಯಸ್ ಮೊಮೆಂಟ್ಸ್ ವಿತ್ ದ foamy waves is referred to as the foam's glee. Okay, so both are sweeter than the sands at the moonlight ಅಂತ ಇಲ್ಲಿ ಸರೋಜಿನಿ ನಾಯ್ಡು ಅವರು ಹೇಳ್ತಾರೆ. ಓಕೆ, ಥ್ಯಾಂಕ್ ಯು.